ವೆಂಕಟೇಶ್ ದೊಡ್ಡೇರಿ ಅವರೇ, ಸರ್, ಒಂದೊಂದು ದೇಶವಾಗಿ ಈಗ ನಮಗೆ ಬೇರೆ ದೇಶಗಳಿರ್ತಕ್ಕಂಥ ನಾಗರಿಕರ ಭಾರತೀಯ ನಾಗರಿಕ ಹಿತದೃಷ್ಟಿಯಿಂದ ಕೂಡ ನಾನು ಇದನ್ನು ಕೇಳ್ತೀನಿ. ಅಮೆರಿಕಾದಲ್ಲಿದ್ದರೂ ನಂದು ಇದೇ ಮಾತೆ, ಬೇರೆ ದೇಶದಲ್ಲಿ ನಮ್ಮ ಜನ ಯಾರು ಸಿಕ್ಕಾಕೊಂಡಿದ್ರು ಇದೇ ಮಾತೆ. ಅವ್ರನ್ನ ಅಕ್ರಮ ವಲಸಿಗರು ಅಂತೆಲ್ಲ ಕಳಿಸ್ಬಿಟ್ಟಾಗ ಅಕ್ರಮವಾಗಿ ಅವರು ಹೋಗಿದ್ರೆ ಅವ್ರು ವಾಪಸ್ ಬರಬೇಕು ಅನ್ನೋದು ನಿಜ. ಆದರೆ ಅವ್ರನ್ನ ಟ್ರೀಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಕೆಲವೊಂದು ಆಕ್ಷೇಪಗಳು ದೇಶದಲ್ಲಿ ರೈಸ್ ಆಗಿತ್ತು. ಸೊ ಈ ರೀತಿ ನಮ್ಮ ರಾಜತಾಂತ್ರಿಕ ಸಂಬಂಧಗಳು ಇಲ್ಲದೇ ಇದ್ದಾಗ ನಾವು ಡಿಸೋನ್ ಮಾಡ್ಬಿಡೋಕ್ಕಾಗುತ್ತಾ ಅಂತ ನನ್ನ ಪಾಯಿಂಟ್. ಡಿಸೋನ್ ನನಗವ್ರ ಸಂಬಂಧ ಇಲ್ಲಪ್ಪ, ನನಗೆ ತಮ್ಮ ಸಂಬಂಧನೇ ಇಲ್ಲ ಆ ದೇಶದ ಜೊತೆ ಅಂತ ಹೇಳ್ಬೋದಿರಲಿ. ಇವತ್ತೇನು ನಿಮಿಷಪ್ರಿಯ ಅವರ ಒಂದು ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ಸುಪ್ರೀಂ ಕೋರ್ಟ್ನ ಮುಂದೆ ಇದೆ, ಅದರಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ಅಡಿಷನಲ್ ಸಾಲಿಸಿಟರ್ ಜನರಲ್ ವೆಂಕಟರಮಣಿಯವರು ಒಂದು ಅಫಿಡವಿಟನ್ನು ಹಾಕಿ ಭಾರತ ಸರ್ಕಾರ ಈ ನಿಮಿಷ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಿದೆ ಅಂತ ಹೇಳಿದ್ದಾರೆ. ಮತ್ತು ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಮಾಡಿದಾರಲ್ಲ, ಅವರು ಕೂಡ ಹೇಳಿದ್ದಾರೆ ನಾವು ಇದು ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲ. ಹಾಗೆ ನಮ್ಮ ಸ್ಯಾಮ್ಯುಯಲ್ ಭಾಸ್ಕರ್ ನಾನು ಅವಾಗಲೇ ಹೇಳಿದ್ನಲ್ಲ, ಅವರು ಭಾರತದ ಪ್ರಧಾನಮಂತ್ರಿಗಳನ್ನು ಹೋಮ್ ಮಿನಿಸ್ಟರ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್ ಅಂತ, ಇಟ್ಸ್ ಆನ್ ರೆಕಾರ್ಡ್. ಓಕೆ. ಸೊ ಅಂದರೆ ಭಾರತ ಸರ್ಕಾರ ಅವ್ರನ್ನ ಕೈ ಬಿಟ್ಟಿರೋದಾಗಲಿ ಅಥವಾ ಯಾವುದೇ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದಲ್ಲ. ಇವತ್ತು ಕೂಡ ಅದನ್ನು ಮಾಡಿದ್ದಾರೆ. ಏನು 8.5 crore rupees ಕೊಡಬೇಕಾಗಿದೆ, ಅದನ್ನು ಕೊಡ್ಲಿಕ್ಕೂ ಕೂಡ ರೆಡಿ ಇದ್ದಾರೆ. ವೆಂಕಟೇಶ್ ಜಿ, ನನ್ನ ಪಾಯಿಂಟ್ ಏನಿತ್ತು ಅಂದರೆ, ನಾಳೆ ನಿಮಿಷಪ್ರಿಯಾಗಿ ಗಲ್ಲು ನಿಗದಿಯಾಗಿದ್ದಂಥ ದಿನ. ಹೌದು. ವಿಚಾರಣೆ ಮುಂದಕ್ಕೆ ಹೋಗಿದ್ದು 18ನೇ ತಾರೀಕಿಗೆ. ಹೌದು. 2 ದಿನ ಬಿಟ್ಟು. ಹೌದು. 18ನೇ ತಾರೀಕು ವಿಚಾರ, ಒಂದು ವೇಳೆ ನಾಳೆ ಈ ಗಲ್ಲು ಶಿಕ್ಷೆ ಆಗಿಬಿಟ್ಟು ಅಂದ್ಕೊಳ್ಳಿ, 18ನೇ ತಾರೀಕು ವಿಚಾರಣೆ ಮಾಡಿ ಏನು ಪ್ರಯೋಜನ, ಮಾಡದೆ ಏನು ಪ್ರಯೋಜನ ಆಯಿತು ಅಂತ ಅದಕ್ಕೊಂದು ತಕರಾರಾದ್ರೂ ಬರಬೇಕಾಗಿತ್ತಲ್ಲ. ಇಲ್ಲ ಸ್ವಾಮಿ, ತುರ್ತು ಇದೆ, ಇದು ತುರ್ತು ಅತ್ಯಂತ ಅಗತ್ಯ ಇದೆ, ಆ ಪ್ರಯತ್ನ ಆಯ್ತಾ ಅಂತ ನಾನು ಕೇಳ್ತಿರೋದು. ನೋಡಿ, ರಾಜತಾಂತ್ರಿಕ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಭಾರತ ಸರ್ಕಾರ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಗೃಹ ಸಚಿವಾಲಯ ಮತ್ತು ಪ್ರಧಾನಮಂತ್ರಿಗಳ ಕಾರ್ಯಾಲಯ ಕೆಲಸ ಮಾಡ್ತಾ ಇದೆ. ವೆಂಕಟರಮಣಿಯವರು ಇನ್ನೂ ಒಂದು ಮುಂದೆ ಹೋಗಿ ಒಂದು ಮಾತನ್ನು ಹೇಳಿದ್ದಾರೆ, ಕೋರ್ಟ್ಗೆ ಹೇಳಿದ್ದಾರೆ ಅವರು. ಇದೊಂದು ಅತ್ಯಂತ ಸೂಕ್ಷ್ಮವಾದ ವಿಚಾರ. ಎಮ್ಮನ್ ಜೊತೆ ನಾವು ವ್ಯವಹಾರ ಮಾಡ್ತಾ ಇರೋದೇ ಒಂದು ಅತ್ಯಂತ ಸೂಕ್ಷ್ಮವಾದ ವಿಚಾರ. ಅದರ ಸಾರ್ವಜನಿಕವಾಗಿ ನಾವು ಚರ್ಚೆ ಮಾಡಲಷ್ಟು ವಿಶ್ವಸಂಸ್ಥೆ ಯಾವ ವಿಚಾರಕ್ಕೆ ಬರುತ್ತೆ, ವಿಶ್ವಸಂಸ್ಥೆ ಬರೋ ಉದ್ದೇಶ ಏನು ಗೊತ್ತು? ಫೌಂಡೇಶನ್ ಏನು ಕೇಳಿ ರಘು ಅವ್ರು ಏನು ಹೇಳ್ತಾರೆ, ವಿಶ್ವಸಂಸ್ಥೆ ಮಾಡಿದ ಉದ್ದೇಶ ಏನು? ರಾಷ್ಟ್ರಗಳ ಮಧ್ಯೆ ಯುದ್ಧಗಳಾಗಬಾರ್ದು, ಅಂತಾರಾಷ್ಟ್ರೀಯ ಸಂಬಂಧಗಳು ಸರಿ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಅವಾಗ ಅದನ್ನು ಮಾಡಿದಂತ. ಇದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದ ಭಾಗ ಬರಲ್ವಾ? ಅಂತಾರಾಷ್ಟ್ರೀಯ ಸಂಬಂಧ ಬರುತ್ತೆ. ವಿತ್ ಡ್ಯೂ ರೆಸ್ಪೆಕ್ಟ್, ಇಲ್ಲಿ ಸಿಚುವೇಶನ್ ಹೆಂಗಿದೆ ನೋಡಿ. ಯೆಮೆನ್ನಲ್ಲಿ ಬಂಡುಕೋರರು, ಹೌತಿ ಬಂಡುಕಾರರು ಅಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂಥದ್ದು, ಅಲ್ಲಿ ನಮ್ಮದು ಒಂದು ರಾಜತಾಂತ್ರಿಕ ಒಂದು ಯಾವುದೇ ಸಂಬಂಧ ಇಲ್ಲದೇ ಇರತಕ್ಕಂಥದ್ದು. ನಾವು ಅವ್ರನ್ನ ರೆಕಗ್ನೈಸ್ ಮಾಡೋಕ್ಕೂ ಕೂಡ ಆಗಲ್ಲ ಹೌತಿದ್ದಾರನ್ನ, ಬಿಕಾಸ್ ಅವ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರನ್ನ ನಾವು ನೆಗೋಷಿಯೇಟ್ ಮಾಡಿದ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಫೇಸ್ ಮಾಡಬೇಕಾಗ್ತದೆ ಅಂಥ ಬಂಡುಕೋರರು ಅವರು. ಅಂತಹ ಸಂದರ್ಭದಲ್ಲೂ ಕೂಡ ಭಾರತ ಸರ್ಕಾರ ಎಲ್ಲ ರೀತಿಯಾದಂಥ ನಾವು ನಮ್ಮ ಅರಬ್ನಲ್ಲಿರ್ತಕ್ಕಂಥ ಕೆಲವು ರಾಜತಾಂತ್ರಿಕ ಇದ್ರ ಮೂಲಕ ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಶೇಖರ್ ಅವ್ರ ಮೂಲಕ, ಅಡ್ವೊಕೇಟ್ರ ಮೂಲಕ ಅದು ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ನಾವು ಅಫ್ಘಾನನ್ನ ಉಗ್ರಗಾಮಿಗಳನ್ನೇ ಹ್ಯಾಂಡಲ್ ಮಾಡಿಬಿಟ್ವಿ, ಅಲ್ ಖೈದಾ ಅವ್ರನ್ನ ಅಲ್ಲ ಮಾಡಿದ್ದಾರೆ. ಈಗ ನೋಡಿ, ನಾನು ಒಂದು ವಿಷಯ ಹೇಳಬಾರ್ದು ಅಂತ ಇದ್ದೆ. ಇದು ನಿಮಿಷಪ್ರಿಯ ಅವರು ಅವನನ್ನು ಅಚಾತುರ್ಯದಿಂದಲೋ ಏನೋ ಸತ್ತ ಮೇಲೆ ಅದು ಅಲ್ಲಿಗೆ ನಿಂತಿದ್ರು ಒಂದು ಕೆಲಸ ಆಗಿತ್ತು. ತಮಗೆ ಗೊತ್ತಿದೆ, ಅವನ ಸತ್ತ ಮೇಲೆ ಅವನ ಬಾಡಿನ ಪೀಸ್ ಮಾಡಿ ಮನೇಲಿರ್ತಕ್ಕಂಥ ಟ್ಯಾಂಕರ್ನಲ್ಲಿ ಹಾಕ್ಬಿಟ್ಟು ಬರ್ತಾರೆ. ಅದು ಎಲ್ಲಿ? ಯಮನ್ನಲ್ಲಿ. ಯಾವುದೇ ರೀತಿಯಾದಂಥ ಒಂದು ಇದನ್ನು ಕೊಡಲಿಕ್ಕೆ, ಇದು ಭಾರತ ದೇಶದಲ್ಲಿ ಆಗಿದ್ರೆ ನಾವು ರಾಷ್ಟ್ರಪತಿಗಳನ್ನ ಕೇಳ್ಕೊಳ್ಬೋದಾಗಿತ್ತು ಇವ್ರಿಗೆ ಈ ಸಮಾಧಾನ ಮಾಡಿ ಅಂತ. ಸಂವಿಧಾನದಲ್ಲೇ ಇದೆ. ನೀವು ಯಮನ್ನಲ್ಲಿ ಏನಾಗಿದೆ, ಶಿಕ್ಷೆ ಕೊಡಬೇಡಿ ಅಂತ ಹೇಳ್ತಿಲ್ಲ, ಗಲ್ಲು ಬೇಡ ಅಂತ ಹೇಳ್ತಿರೋದು. ಗಲ್ಲು ಬೇಡ ವ್ಯತ್ಯಾಸ ಇದೆ. ಇದು ತೀರ್ಮಾನ ಮಾಡಿರೋದು ಯಾರು? ಯಮನ್ನಲ್ಲಿ ಇರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿರ್ತಕ್ಕಂಥದ್ದು. ನಮ್ಮ ಪ್ರಯತ್ನ ಏನಿದೆ? ನಮ್ಮ ಪ್ರಯತ್ನ ನಿರಂತರವಾಗಿ ಒಂದು ಪ್ರಜೆನೂ ಕೂಡ ಕಳ್ಕೊಳ್ಬಾರ್ದು ಅನ್ನೋ ಪ್ರಯತ್ನಗಳು ನಡೀತಾ ಇದೆ. ನಮ್ಮ ಒಂದು ಅತ್ಯಂತ ಸೂಕ್ಷ್ಮವಾದ ವಿಚಾರ ಇದು. ಈಗ ನಡೆಯತಕ್ಕಂಥ ನದಿ ಸಾಗರ ಸೇರ್ಬೇಕಾದ್ರೆ 100 ಜನ ಸೇರ್ತಾರೆ, ಬಹಳ ಸಂತೋಷ ನಮಗೆ. ಯಾರೆಲ್ಲ ಕೈ ಜೋಡಿಸ್ತಾರೆ, ತಾವು ಮಾಧ್ಯಮದವ್ರು ಕೈ ಜೋಡಿಸ್ತಾರೆ, ಬುದ್ಧಿವಂತರು, ಚಿಂತಕರು, ಸ್ವಾಮೀಜಿ ಎಲ್ಲರೂ ಸೇರಿಸ್ತಾರೆ. ನಮಗೆ ಅದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ. ಆದರೆ ಭಾರತ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೂತಿಲ್ಲ.